ಗೋಲಿವಾರ ಪುಲ್ವಾಮಾದಾಗ ಅಟ್ಯಾಕ್ ಆಯ್ತಲ್ಲ. ಅಟ್ಯಾಕ್ ಆಯ್ತಲ್ಲ, ಅದ್ರ ಬಗ್ಗೆ ಹಾ. ಬರೋಣ ಸರ್. ಹಾ, ಹಾ. ಅಲ್ಲಿ ಪುಲ್ವಾಮಾದಾಗ ಗೋಲಿ ಹೊಡೆದ ಮನುಷ್ಯರಿ ಆತಂಕವಾದಿ ಅವ. ಹಾ, ಆತಂಕವಾದಿ ಅವ ಒಬ್ಬನಿಗೆ ಸಾಯಿ ಹೊಡೆದ್ ಬರ್ತಾರ ಸರ್. ಹಾ. ಯಾರು ಸಾಯಿ ಹೊಡಿತಾರಂದ್ರ ಅಲ್ಲಿ ಹಾಸ್ಪಿಟಲ್ ಸ್ಟಾಫ್ ನರ್ಸ್ ಇರ್ತಾಳ್ರಿ, ಆಕಿ ಗಂಟಗೆ ಸಾಯಿ ಹೊಡೆದು. ಓಹೋ. ಆಸ್ಪತ್ರೆಗೆ ಅವ ಟ್ರೀಟ್ಮೆಂಟ್ ಬರ್ತಾನೆ ಸರ್, ಅವ್ನಿಗೆ ಏನೋ ಪ್ರಾಬ್ಲಮ್ ಐತಿ. ಓಕೆ. ಅಲ್ಲಿ ಆಕಿ ಟ್ರೀಟ್ಮೆಂಟ್ ಹೆಂಗ್ ಮಾಡ್ಬೇಕು ಸರ್? ಮಾನವೀಯತೆಯಿಂದ ಮಾಡ್ತಿರ್ತಿರೋ ನಿಮ್ಮ ಮೆಡಿಕಲ್ ಎಥಿಕ್ ಪ್ರಕಾರ ಮಾಡ್ಬೇಕು. ಅಂದ್ರೆ ಗಂಡಗ ಸಾಯಿಸಿದವನೇ ಅಲ್ಲಿ patient ಮನುಷ್ಯ. ಹಾ. ಆದ್ರೆ ಆಕಿ ಮೆಡಿಕಲ್ ಎಥಿಕ್ ಪ್ರಕಾರನ ಟ್ರೀಟ್ಮೆಂಟ್ ಕೊಡ್ತಾಳೆ ಸರ್. ಓಕೆ. ಹಾ. ಆಗ್ಬೇಕು ಸರ್. ಟೈಮ್ ಚೆಕ್ ಓಕೆ ಅಂತ ಗೊತ್ತಿದ್ದೆ. ಮಾನವೀಯತೆ. ಓಕೆ. ಅಂದ್ರ ದೀಪಾವಳಿ ಸಂಚಿಕೆಯಲ್ಲಿ ಆಯ್ಕೆ ಮಾಡೋ ಕಮಿಟಿ ಏನಿದೆ ಸರ್, ಅವ್ರ ಹಾ. ಮನಸ್ಥಿತಿ ಹೆಂಗಿರ್ತಂತ ಕಮಿಟಿ ಇದ್ದಾರೆ. ಅವ್ರು ಹ್ಮ್. ನೋಡೋಣ. ಸುಮಾರು ಸರ್ 1560 ಕತಿ ಬಂದವು ಸರ್. ಕಾಂಪಿಟೇಷನ್ 1560 ಕತಿ ಬಂದವು ಸರ್. ಅದರಲ್ಲಿ 8 ರೌಂಡ್ ನಲ್ಲಿ ಓಕೆ. ಕೊನೆಗೆ 5 ಕತಿ ತಗೊಂಡ್ ಸರ್. ಓಕೆ. 8 ರೌಂಡ್ ನಲ್ಲಿ ಹಾ, 5 ಕತಿ ತಗೊಂಡಾಗ 5ರ ಫಸ್ಟ್ ಪ್ರೈಸ್ ಇರುತ್ತೆ. ಫಸ್ಟ್ ಸೆಕೆಂಡ್ ಥರ್ಡ್ ಕೊಟ್ಟು 2 ಕಾನ್ಸುಲೇಷನ್ ಪ್ರೈಸ್ ಕೊಡ್ತಾರೆ. ಓಕೆ. ಇದು ಬರೀ ಕಥೆ ಅಲ್ಲ ಸರ್. ಹಾ, ಇದು ಬರೀ ಕಥೆ ಅಲ್ಲ, ಇದು ರಿಯಲ್ ಸ್ಟೋರಿ ಇದು. real ಅದನ್ನ ಮಾಡ್ಯಾರ story ಸರ್. ಇದು. ಅಂದ್ರೆ ಬರೆಯೋನ್ ಮನಸ್ಥಿತಿ ಕಥಾ ವಸ್ತು ಆಯ್ಕೊಂಡ್ರಿ. ಆಮೇಲೆ ಆಕೆ ಸ್ಟಾಫ್ ನರ್ಸ್ ಮನಸ್ಸಿನಲ್ಲಿ ಇದ್ದ ಕಥೆಗಾರ ಹೋಗಿ ಯಾವ ರೀತಿ ಸಲಹೆ ಕೊಟ್ಟು ನೋಡ್ರಿ. ಈಗ ಕಾಮನ್ ಮ್ಯಾನ್ ಆಗಿಂದ ಬಂದ್ರೆ ನನ್ನ ಗಂಡ ನೋಡೋದ ನಾ ಹೊಡಿಬೇಕು, ಒಂದು ಇಂಜೆಕ್ಷನ್ ಕೊಟ್ಟು ಸತ್ತು ಹೋಗುದಿರ ಹಾಸ್ಪಿಟಲ್. ಕರೆಕ್ಟ್. ಆದ್ರ ಅದು ಮಾಡ್ಲಿಲ್ಲ ಸರ್. ಆಕೆ ಮನಸ್ಸಿನ ಬಹಳ ಬಂತು ಅಂತದ. ನನ್ನ ಲೈಫ್ ಹಾಳು ಮಾಡ ನೀವು, ಇವ್ ಲೈಫ್ ನಾ ಇಡಬೇಕು ಅಂತ ಹೇಳಿ 2 ಮನಸ್ಸು ಇರ್ತವ ಸರ್. ಕರೆಕ್ಟ್. 2 ಮನಸ್ಸು ಬಹಳ ತಾಕಲಾಟ ಮಾಡೋದು. ಕೊನೆಗೆ ಡಿಸಿಷನ್ ಹೆಂಗ್ ತಗೊಳ್ಳ ಅಂದ್ರೆ ಆಕಿ ಅವ್ನು ಓಕೆ. ಮೆಡಿಕಲ್ ಎಥಿಕ್ ಪ್ರಕಾರ ಹೋಗೋಣ. ಕರೆಕ್ಟ್. ಪರ್ಸನಲ್ ಬೇಡ. ಕರೆಕ್ಟ್. ಬಹಳ ಚಂದ ಐತೆ ಸರ್ ಕತೆ. ಓಕೆ. ಓದ್ ಟೈಮ್ ಸಿಕ್ಕಿರೋದು. ಡೆಫಿನೆಟ್ಲಿ ಸರ್. ಸರಿ ಸರ್.